ಎಲ್ರಿಗೂ ನಮಸ್ತೆ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇರ್ತೀನಿ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನನ್ನ ಮಗ ತುಂಬ ದಿವಸದಿಂದ ಬೀಚಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದೆ. ಸೊ ನಾವು ಮಲ್ಪೆ ಹೋಗೋಣ ಅಂತೇಳಿ ಫೈನಲ್ ಡಿಸೈಡ್ ಮಾಡ್ತೀವಿ. ಸಂಡೇ ಆಗಿರೋದ್ರಿಂದ ಶ್ರೀ ಶ್ರಬರಿ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರಲ್ಲೇ ಒಂದು ಹೋಟೆಲ್ ಇದೆ, ಅಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಇಡ್ಲಿ ಮತ್ತು ವಡೆ ತಿನ್ಕೊಂಡು ಲೈಟಾಗಿರಲಿ ಟಿಫನು, ಯಾಕಂದರೆ ಆಗುಂಬೆ ಘಾಟಿನೇನೋ ನಾವು ಡೌನ್ ಇಳಿಬೇಕಲ್ವ, ಸೊ ಲೈಟಾಗಿರಲಿ ಅಂತೇಳಿ ತಿನ್ಕೊಂಡು ಹೊರಟ್ವಿ. ಈ ಹೋಟೆಲ್ ಸೂಪರಾಗಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ. ಯಾವಾಗಲೂ ಸ್ವಲ್ಪ ನಾವು ಈ ಸೈಡ್ ಯಾವಾಗಲಾದರೂ ಬಂದಾಗ ಇದೇ ಹೋಟೆಲ್ ಸ್ವಲ್ಪ ಜಾಸ್ತಿ ಬರೋದು. ಅದಾದಮೇಲೆ ನೋಡಿ, ಇದು ವಾತಾವರಣ ನೋಡ್ತಾ ಇದ್ದರೆ ನಾವು ನಮ್ಮಲ್ಲಿ ನಾವೇ ಕಳೆದೋಗ್ಬಿಡ್ತೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಮಣಿಪಾಲಿಗೆ ಬಂದ್ವಿ ನಾವು. ಮಣಿಪಾಲ್ ಈ ಬಿಲ್ಡಿಂಗ್ ಏನಿದೆ ಅದು ST ಈಸ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಪ್ಲೇಸ್ ಇದೆ ಮಲ್ಪೆಯಲ್ಲಿ, ಅಲ್ಲಿಂದ ಕೂಡ ಕಾಣುತ್ತೆ ಆ ಬಿಲ್ಡಿಂಗು. ಇನ್ನೇನು ಮಲ್ಪೆಗೆ ಎಂಟ್ರಿ ಆದ್ವಿ. ಬೋಟ್ಗಳೆಲ್ಲ ಸಂಡೇ ಆಗಿರೋದ್ರಿಂದ ತುಂಬ ಬೋಟ್ಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ನೋಡ್ಕೊಂಡು ನಾವು ಕಲಿಯುಗ ಅಂತ ಹೇಳ್ಬಿಟ್ಟು ಮಲ್ಪೆ ಬೀಚ್ ಸೈಡೇ ಒಂದು ರೆಸ್ಟೋರೆಂಟ್ ಇದೆ, ಸ್ಮಾಲ್ ರೆಸ್ಟೋರೆಂಟು. ಅಲ್ಲಿ ನೀರು ಸಿಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ರು. ಸೊ ಅಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದರು. ನಾವು ಫಿಶ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಚೆನ್ನಾಗಿ ಫಿಶ್ ಮಾತ್ರ ಹೇಳೋದೇ ಬೇಡ, ಫಿಶಿಗೆ ಫೇಮಸ್ ಅಲ್ವಾ ಮಲ್ಪೆ, ಉಡುಪಿ ಎಲ್ಲ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಫಿಶ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಇವತ್ತಿನ ವ್ಲಾಗ್ ಇದು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ, ಶೇರ್ ಮಾಡಿ. ಎಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಾನು ಮತ್ತೆ ಬರ್ತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಆಲ್.